ಪ್ರಿಯ ನಿರೀಕ್ಷಕರ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನನ್ನ ಹತ್ರನೂ ಪಡೆಗಳಿವೆ, ನುಗ್ಗಿ ಹೊಡಿತೀವಿ. ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಇಂಟೆಲಿಜೆನ್ಸ್ ಪಡೆಗಳು ಬರೀ ಮೋದಿಜಿ ಅಮಿತ್ ಶಾ ಅವರ ಹತ್ರ ಮಾತ್ರ ಇರೋದಲ್ಲ, ಪ್ರಿಯಾಂಕ್ ಖರ್ಗೆ ಅವರ ಬಳಿ ಕೂಡ ಇದೆ. ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಫಾರ್ ದಿ ಫಸ್ಟ್ ಟೈಮ್ ಒಂದು ದೊಡ್ಡ ಮಾಹಿತಿಯನ್ನ ಇಂಟೆಲಿಜೆನ್ಸ್ ಮೂಲಕ ಪತ್ತೆ ಹಚ್ಚಿದ್ದಾರೆ. ವೀಕ್ಷಕರೇ, RSS ಸೈಲೆಂಟ್ ಆಗಿ ಖರ್ಗೆ ಅವರ ಜಾಗದಲ್ಲೇ ನಿಂತು ರಣಕಹಳೆಯನ್ನು ಊದಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರ. ಅಷ್ಟಕ್ಕೂ ಏನಿದು ಇಂಟೆಲಿಜೆನ್ಸ್ ರಿಪೋರ್ಟು? RSS ಕತೆ ಮುಗ್ದೋ ಹೋಯ್ತಾ? ಹಾಗಾದ್ರೆ ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಒಂದು ಬೃಹತ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದು ಕೇವಲ ಕರ್ನಾಟಕದ ಮೇಲೆ ಮಾತ್ರ ಅಲ್ಲದೆ ಇಡೀ ದೇಶದ ಮೇಲೆ ಪ್ರಭಾವವನ್ನು ಬೀರಲಿದೆ. ಈ ನಿರ್ಧಾರ ಎಷ್ಟು ಪ್ರಭಾವಶಾಲಿಯಾಗಿದೆ ಅಂದರೆ ಇದನ್ನು ಕೇಳಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಜೊತೆಗೆ ರಾಹುಲ್ ಗಾಂಧಿ ಅವರು ಸಹ ಬೆಚ್ಚು ಬಿದ್ದಿದ್ದಾರೆ. ವೀಕ್ಷಕರೇ, ಮೊದಲನೇದಾಗಿ ನಿಮಗೆ ಪ್ರಿಯಾಂಕ್ ಖರ್ಗೆ ಅವರನ್ನು ನೋಡಿದ್ರೆ, ಅವರ ಹೇಳಿಕೆಗಳನ್ನು ಕೇಳಿದ್ರೆ ಏನು ಅನಿಸ್ತಾ ಇದೆ? ನಿಮ್ಮ ಅಭಿಪ್ರಾಯ ಏನು ಇವ್ರ ಬಗ್ಗೆ? ದಯವಿಟ್ಟು ಒಮ್ಮೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ನಮಗಂತೂ ತುಂಬ ಕುತೂಹಲ ಇದೆ. ನಾವೇ ತಪ್ಪಾಗಿ ಯೋಚನೆ ಮಾಡ್ತಿದ್ದೀವಾ ಅಥವಾ ನಿಮಗೂ ಹಾಗೆ ಅನಿಸ್ತಾ ಇದೆಯಾ ಅಂತ? ಎಂಥ ಅವಸ್ಥೆ ನೋಡಿ. 2025 ಅಕ್ಟೋಬರ್ನಲ್ಲಿ ಒಂದು ಇನ್ಸಿಡೆಂಟ್ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಸಂಘಕ್ಕೆ 100 ವರ್ಷ ತುಂಬಿದ ಸಲುವಾಗಿ ರಾಜ್ಯದಲ್ಲಿ ಪಥಸಂಚಲನವನ್ನು ನಡೆಸೋದಕ್ಕೆ ಯೋಜನೆಯನ್ನು ಮಾಡಿತ್ತು ಸಂಘ. ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಈ ಪಥಸಂಚಲನಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದರು. RSS ಪಥಸಂಚಲನ ನಡೆಸೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅನುಮತಿ ನೀಡೋದಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳಿದರು. ಈ ಬೆಳವಣಿಗೆ ಇಡೀ ಕರ್ನಾಟಕ ಮತ್ತು ದೇಶದಾದ್ಯಂತ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿತ್ತವತ್ತು. ಅದರ ಸಂಘ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಕಾಂಗ್ರೆಸ್ ಸರ್ಕಾರದ ಈ ಪಿತೂರಿಯ ವಿರುದ್ಧ ಕರ್ನಾಟಕ ಹೈಕೋರ್ಟ್ನ ಮೊರೆ ಕೂಡ ಹೋಗುತ್ತೆ ಸಂಘ. ನ್ಯಾಯಾಲಯದಲ್ಲಿ ಸಂಘಕ್ಕೆ ಜಯ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ ಒಂದು ಐತಿಹಾಸಿಕ ತೀರ್ಪು ಕೂಡ ಹೊರಬಂತು. ಯಾವುದೇ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಘಟನೆ ಶಾಂತಿಯುತವಾಗಿ ರ್ಯಾಲಿ ಅಥವಾ ಪಾದಯಾತ್ರೆಯನ್ನು ನಡೆಸ್ತಾ ಇದ್ರೆ ಅದನ್ನು ತಡೆಯೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳುತ್ತೆ. ಈ ತೀರ್ಪು ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗದೆ ಇಡೀ ದೇಶಕ್ಕೆ ಒಂದು ಉದಾಹರಣೆ ಆಯಿತು. ನ್ಯಾಯಾಲಯದ ಅನುಮತಿ ಪಡೆದ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೊಂದು ದಿಟ್ಟ ಹೆಜ್ಜೆ ನೀಡುತ್ತೆ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭದ್ರಕೋಟೆ ಗುರುಮಿಟ್ಕಲ್ನಲ್ಲಿಯೇ ತನ್ನ ಪಥಸಂಚಲನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೆ. ಇಂತಹ ಶೇಪೌಟ್ ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನೇನೂ ಅನಿಸ್ಲಿಲ್ಲ. ಹೈಕೋರ್ಟು ಅಷ್ಟು ಸ್ಪಷ್ಟವಾಗಿ ಹೇಳಿದ ಮೇಲೂ ಕೂಡ ಮತ್ತೆ ಪಥಸಂಚಲನಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಕೂತಿದ್ದಾರೆ. ಇವತ್ತು ಗೃಹ ಮಂತ್ರಿ ಆದಮೇಲಂತೂ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ ಇದ್ದಾರೆ. RSS ಯಾಕೆ ನೋಂದಾಯಿತ ಸಂಘಟನೆ ಅಲ್ಲ? ಸಂಘಕ್ಕೆ ಹಣ ಎಲ್ಲಿಂದ ಬರುತ್ತೆ? ಸಂಘದ ಖಜಾಂಚಿ ಯಾರು? ಪ್ರಿಯಾಂಕ್ ಖರ್ಗೆ ಅವರು ಸಂಘವನ್ನ ದ್ವೇಷ ಹರಡುವ ಸಂಘಟನೆ ಅಂತ ಹೇಳ್ತಾರೆ. ವಿಚಿತ್ರ ಏನಂದ್ರೆ, ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತು ಕೇರಳ ಇಲ್ಲೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರವೇ ಇದ್ರೂ ಸಹ ಕರ್ನಾಟಕದಲ್ಲಿ ಮಾತ್ರ RSS ಕಂಡ್ರೆ ಅತಿ ಹೆಚ್ಚು ಟಾರ್ಗೆಟ್. ಯಾಕೆ ಅನ್ನೋದು ತುಂಬ ವಿಚಿತ್ರ ಅನಿಸ್ತಾ ಇದೆ. ಅದು ಕೂಡ ಈ ಒಬ್ಬ ವ್ಯಕ್ತಿಯಿಂದ. ನೋಡಿ, ರಾಷ್ಟ್ರ ಮಟ್ಟದಲ್ಲಂತೂ ರಾಹುಲ್ ಗಾಂಧಿ ಅವರು ಸಂಘದ ವಿರುದ್ಧ ದ್ವೇಷದ ಬೀಜವನ್ನು ಬಿತ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಈ ಹೊಸ ಜವಾಬ್ದಾರಿ ಯಾಕೆ? ಅದರ ಹಿಂದೆ ಒಂದು ಕಾರಣ ಇದೆ. ಕರ್ನಾಟಕದ ಯುವಜನರಲ್ಲಿ ರಾಷ್ಟ್ರೀಯತಾವಾದಿ ಚಿಂತನೆಗಳು ತುಂಬ ವೇಗವಾಗಿ ಬೆಳೀತಾ ಇದೆ. ಇವತ್ತು ಪ್ರತಿಯೊಂದು ಮನೆಯಿಂದಲೂ ಕೂಡ RSS ಸ್ವಯಂ ಸೇವಕರು ಹೊರಬರ್ತಾ ಇದ್ದಾರೆ. ಸಣ್ಣ ಮಕ್ಕಳು ಆಟದ ಮೈದಾನಕ್ಕೆ ಹೋದಾಗ ಸಂಘದ ಶಾಖೆಗಳಲ್ಲಿ ಕೂತ್ಕೊಂಡು ರಾಷ್ಟ್ರಗೀತೆಗಳನ್ನು ಹಾಡ್ತಾ ಇದ್ದಾರೆ, ದೇಶ ಪ್ರೇಮವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಈ ಸತ್ಯವನ್ನ ಸ್ವತಃ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ. ಕರ್ನಾಟಕದ ಅರ್ಧಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ RSS ಈಗಾಗಲೇ ಪ್ರವೇಶ ಪಡೆದಿದೆ ಅಂತ ತಮ್ಮ ಹೇಳಿಕೆಯೊಂದರಲ್ಲಿ ಅವರೇ ಸ್ವತಃ ಹೇಳ್ತಾರೆ. ಇದೇ ಕಾರಣಕ್ಕೆ
ಅಥವಾ ಭಯಕ್ಕೆ ಕಾಂಗ್ರೆಸ್ ಸರ್ಕಾರ ಸಂಘದ ಚಟುವಟಿಕೆಗಳನ್ನು ತಡೆಯೋದಕ್ಕೆ ತನ್ನ ಸಂಪೂರ್ಣ ಶಕ್ತಿಯನ್ನು ಇವತ್ತು ಬಳಸ್ಕೊಳ್ತಾ ಇದೆ. ಹಾಗಾದ್ರೆ ಈ ಸಿದ್ಧಾಂತವನ್ನು ತಡೆಯೋದು ಸಾಧ್ಯವಾ? ವೀಕ್ಷಕರೇ, ಸಂಘದ ಚಟುವಟಿಕೆಯನ್ನು ತಡೆಯೋದು ಅಷ್ಟು ಸುಲಭ ಅಲ್ಲ. ಅಧಿಕಾರವನ್ನು ಬಳಸಿಕೊಂಡು ಪಥಸಂಚಲನ ಅಥವಾ ಶಾಖೆಗಳನ್ನು ಭೌತಿಕವಾಗಿ ತಡೆಯೋದಕ್ಕೆ ಪ್ರಯತ್ನಿಸಬಹುದು. ಆದರೆ ಸಂಘದ ಸಿದ್ಧಾಂತವನ್ನು ಹೇಗೆ ತಡೆಯೋದಕ್ಕೆ ಸಾಧ್ಯ? ಸಂಘದ ಮೂಲ ಮಂತ್ರ ರಾಷ್ಟ್ರವೇ ಸರ್ವೋಪರಿ, ನೇಷನ್ ಫಸ್ಟ್. ಈ ರಾಷ್ಟ್ರ ಪ್ರೇಮದ ವಿಚಾರ ಒಮ್ಮೆ ವ್ಯಕ್ತಿಯ ಮನಸ್ಸಲ್ಲಿ ಮೂಡಿದ್ರೆ ಅದನ್ನು ಯಾರಿಂದಲೂ ಕೂಡ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಭಯ ಶುರುವಾಗಿರೋದು. ಇದರ ಮಧ್ಯೆ ಕಳೆದ ಶುಕ್ರವಾರ ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಳಗಾವಿಗೆ ಬಂದಿಳಿಯುತ್ತೆ. ಬೆಳಗಾವಿಯಲ್ಲಿ ಸಂಘದ ಅಖಿಲ ಭಾರತ ಪ್ರಾಂತ ಪ್ರಚಾರಕರ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ದೇಶದಾದ್ಯಂತ ಪ್ರಾಂತ ಪ್ರಚಾರಕರು, ವಿವಿಧ ಭಾಗಗಳ ಮುಖ್ಯಸ್ಥರು ಮತ್ತು ಸಂಘದ ಅಂಗಸಂಸ್ಥೆಗಳ ಪ್ರಮುಖರು ಕೂಡ ಭಾಗವಹಿಸಿದ್ದಾರೆ. ತುಂಬ ಮುಖ್ಯವಾಗಿ ಸಂಘದ ಸರಸಂಚಾಲಕರಾದಂತಹ ಮೋಹನ್ ಭಾಗವತ್ ಅವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಎಂಥ ಮಜಾ ನೋಡಿ, ಸಂಘದ ಮೇಲೆ ನಿಷೇಧ ಹೇರುವುದಕ್ಕೆ ಹೊರಟಿರುವಂತಹ, ಸಂಘವನ್ನು ಕೊನೆಗೊಳಿಸುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತಹ ಕರ್ನಾಟಕದ ನೆಲದಲ್ಲೇ ಕುತ್ಕೊಂಡು ಸಂಘ ಒಂದು ಬೃಹತ್ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಅದೇನಪ್ಪ ಅಂದರೆ, ಬರುವ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಂಘ ದೇಶದಾದ್ಯಂತ ಒಂದು ವಿಶೇಷ ಅಭಿಯಾನವನ್ನು ನಡೆಸುತ್ತೆ. ದೇಶದ ಪ್ರತಿಯೊಂದು ಮಂಡಲ, ಪ್ರತಿ ಬಸ್ತಿ ಮತ್ತು ಪ್ರತಿ ಮೊಹಲ್ಲಾದಲ್ಲಿ ಸಂಘದ ಶಾಖೆಗಳನ್ನು ನಡೆಸಲಾಗುತ್ತೆ. ಸತತ 15 ದಿನಗಳ ಕಾಲ ಈ ಶಾಖಾ ಕಾರ್ಯಕ್ರಮಗಳು ನಡೆಯುತ್ತೆ. ಇದರಲ್ಲಿ 10 ದಿನಗಳ ಕಾಲ ಸತತವಾಗಿ ಶಾಖೆಗಳನ್ನು ನಡೆಸಲಾಗುತ್ತೆ. ಎಂಥ ಅವಸ್ಥೆ ನೋಡಿ. ಪ್ರಿಯಾಂಕ್ ಖರ್ಗೆ ಅವರನ್ನು ನೋಡಿದ್ರೆ ಸಂಘವನ್ನು ಬ್ಯಾನ್ ಮಾಡುವ ಬಗ್ಗೆ ಮಾತಾಡ್ತಿದ್ದಾರೆ. ಸಂಘ ನೋಡಿದ್ರೆ ಕರ್ನಾಟಕದ ಮಣ್ಣಿನಿಂದಲೇ ಇಡೀ ದೇಶದ ಯುವಕರಲ್ಲಿ ರಾಷ್ಟ್ರೀಯತೆಯ ಬೀಜವನ್ನು ಬಿತ್ತೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಆಶ್ಚರ್ಯ ಏನು ಗೊತ್ತಾ? ಪ್ರಿಯಾಂಕ್ ಖರ್ಗೆ ಅವರಿಗೀಗ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿದೆಯಂತೆ. ಏನಂತ ಕೇಳಿಸ್ಕೊಳ್ಳಿ. ಇವರು ಕೂತಿದ್ದಾರೆ, ಅವಾಗ ಏನಾದರೂ ಒಂದು ಗಲಭೆ ಆಗೇ ಆಗಿದೆ. ಅದು ಯಾವುದೇ ನಿಟ್ಟಿನಲ್ಲಿ ಇರ್ಬೋದು. ನನ್ನ ಹತ್ರನೂ ಕೆಲವು ಮಾಹಿತಿ ಬಂದಿದೆ ಇಂಟೆಲಿಜೆನ್ಸ್ ಇಂದ. ಸೂಕ್ತ ಸಮಯದಲ್ಲಿ ಹೇಳ್ತೀನಿ, ಇವಾಗಲ್ಲ. ಆ ಸೂಕ್ತ ಸಮಯಕ್ಕಾಗಿಯೇ ಈಗ ಇಡೀ ರಾಜ್ಯ ಕಾಯ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರೇ. ನಮಗೆ ಇವರದ್ದು ಲಾಜಿಕ್ಕೇ ಅರ್ಥ ಆಗ್ತಾ ಇಲ್ಲ ನೋಡಿ. ಹಿಂದಿನ ಗೃಹ ಸಚಿವರು, ಇವರದ್ದೇ ಪಕ್ಷದವ್ರು ಹೇಳ್ತಾರೆ, RSS ಪಥಸಂಚಲನದಿಂದ ಯಾವುದೇ ಅಹಿತಕರ ಘಟನೆ ಇತಿಹಾಸದಲ್ಲಿ ಇದುವರೆಗೂ ಕೂಡ ನಡೆದಿಲ್ಲ ಅಂತ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ತುಂಬ ನಡೆದಿದೆ ಅಂತ. ಆದರೂ ಪ್ರಿಯಾಂಕ್ ಖರ್ಗೆ ಅವರ ಲಾಜಿಕ್ಕೇ ಇಲ್ಲಿ ಅರ್ಥ ಆಗ್ತಿಲ್ಲ. RSS ಮೀಟಿಂಗ್ ಆದಮೇಲೆ ಯಾರದ್ದೋ ಹತ್ಯೆ ಮಾಡಿದ್ರೆ ಅದಕ್ಕೂ ಅವರಿಗೂ ಅದು ಹೆಂಗ್ರಿ ಸಂಬಂಧ ಆಗುತ್ತೆ? ಒಟ್ಟಿನಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ RSSನ ಭಯ ವಿಪರೀತ ಆದಂಗಂತೂ ಕಾಣಿಸ್ತಾ ಇದೆ ನೋಡಿ. ಇದೇ ರೀತಿಯ ಪರಿಸ್ಥಿತಿ ಕೇರಳದಲ್ಲೂ ಕೂಡ ಕಂಡುಬಂದಿತ್ತು. ಅಲ್ಲಿನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘದ ಶಾಖೆಗಳತ್ತ ಆಕರ್ಷಿತರಾಗ್ತಾ ಇದ್ದಾರೆ. ಸದ್ಯಕ್ಕಿದು ಚುನಾವಣಾ ಮತಗಳಾಗಿ ಪರಿವರ್ತನೆ ಆಗದಿದ್ರೂ ಕೂಡ ವೈಚಾರಿಕ ಬದಲಾವಣೆ ಅಂತೂ ಖಂಡಿತ ವೇಗವಾಗಿ ನಡೀತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಪಶ್ಚಿಮ ಬಂಗಾಳದ ಬದಲಾವಣೆಗೆ ಕೇವಲ ಒಂದು ದಿನದ ಕ್ರಾಂತಿ ಕಾರಣ ಅಲ್ಲ. ಮೊದಲು ಅಲ್ಲಿನ ಜನರ ಸಿದ್ಧಾಂತದಲ್ಲಿ ಬದಲಾವಣೆ ಬಂತು. ಜನ ನಾವು ಹಿಂದೂಗಳು ಮತ್ತು ನಮಗೆ ನಮ್ಮ ಧರ್ಮದ ಮೇಲೆ ಹೆಮ್ಮೆ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡ್ರು. ಭಗವಾನ್ ಶ್ರೀರಾಮನ ಜೈಕಾರ ಹಾಕೋದನ್ನು ಯಾವುದೇ ಸರ್ಕಾರ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಾಗ ಅಲ್ಲಿ ರಾಜಕೀಯ ಬದಲಾವಣೆಯೂ ಕೂಡ ಆಯಿತು. ಇವತ್ತು ಇದೇ ರೀತಿಯ ಪ್ರಕ್ರಿಯೆಯು ದಕ್ಷಿಣ ಭಾರತದಾದ್ಯಂತ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ನಡೀತಾ ಇದೆ. ಕೊನೆಯದಾಗಿ ಹೇಳಬೇಕಂದ್ರೆ, ಕರ್ನಾಟಕದ ಗೃಹ ಸಚಿವರು ಮತ್ತು ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂಘ ತಕ್ಕ ಉತ್ತರವನ್ನು ನೀಡಿದೆ. ಸಂಘದ ಈ ಬೆಳೀತಾ ಇರುವಂತಹ ಶಕ್ತಿಯನ್ನು ನೋಡಿದ್ರೆ ಖರ್ಗೆ ಕುಟುಂಬದವರು ಇನ್ನು ಮುಂದೆ ತಮ್ಮ ಕನಸಲ್ಲೂ ಕೂಡ ಸಂಘವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.